ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಅನಾಲಿಸಿಸ್ ಪ್ರಕಾರ ಮಾರ್ಕೆಟ್ ಹೇಗೆ ವರ್ಕ್ ಆಗಿದೆ ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ವರ್ಸ್ಟ್ ಮಾರ್ಕೆಟು ಓಕೆನಾ ಹೇಳಬೇಕು ಅಂತಂತಂದರೆ ಅದಕ್ಕೆ ನಾನು ನಿಮಗೆ ಏನು ಹೇಳಿದ್ದೆ, ನೀವು ಕ್ಯಾಪಿಟಲ್ನ ಸೇವ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿದ್ದೆ. ಇಲ್ಲ ಅಂತಂದರೆ ಟೋಟಲಿ ನಿಮ್ಮದು ವಾಶೌಟ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಟ್ರೇಡ್ ಮಾಡೋಕ್ಕೆ ನೆಕ್ಸ್ಟ್ ಡೇ ನಿಮ್ಮ ಹತ್ರ ಝೀರೋ ಅಮೌಂಟ್ ಇರುತ್ತೆ. ಹೌದಾ? ಅದಕ್ಕೆ ಹೇಳೋದು, ನಾನು ಅದಕ್ಕೆ ಹೇಳಿದ್ದೆ. ಏನು ಹೇಳಿದ್ದೆ ಅಂತಂತಂದರೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಬೇರೆ ಇದೆ ಓಕೆನಾ, ಒಂದೇ ಲಾಟಲ್ಲಿ ಟ್ರೇಡ್ ಮಾಡಿ ಅಂತ ಹೇಳಿದ್ದೆ. ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಹಾಕಿದ್ದೆ ಓಕೆನಾ. ಟೆಲಿಗ್ರಾಮ್ ಚಾನಲಲ್ಲಿ ಏನು ಹಾಕಿದ್ದೆ ಅಂತಂತಂದರೆ ಓಕೆ 480 ಸಾರಿ ಒಂದು ನಿಮಿಷ ಓಕೆ 480 ಮೇಲೆ ನಾನು ಕಾಲ್ ಸೈಡ್ ಹೋಗ್ತೀನಿ ಓಕೆ. ಅದು ಓನ್ಲಿ ಒನ್ ಕ್ವಾಂಟಿಟಿಯಲ್ಲಿ ಓಕೆನಾ. ಅದಾದ ತಕ್ಷಣ ಇಲ್ಲಿ ನೀವೇನಾದರೂ ನೋಡಿ, ಇಲ್ಲಿ 460 ಬಂದಿತ್ತು ಓಕೆನಾ. 460 ನೀವಿಲ್ಲಿ ಏನು ಮಾಡೋದು, ಒಂದು ನಮ್ದು ಹೆಂಗೋ 25 ಪಾಯಿಂಟ್ ಎಸ್ ಎಲ್ ಇದೆ. ಹೌದಾ? ನಾನಂತೂ ಎಂಟ್ರಿ ಅಂತೂ ಹೇಳಿದ್ದೆ ನಾನು ನಿಮಗೆ. ಆಮೇಲೆ ಇನ್ನೊಂದು ಏನು ಹೇಳಿದ್ದೆ, ಇವೆರಡು ಇದು ಲೈನ್ ಹಾಕಿ ಮೇಲೆ ಕೆಳಗಡೆ ಲೈನ್ ಹಾಕ್ಕೊಳ್ಳಿ ಓಕೆ. ಇದು ನೋ ಟ್ರೇಡಿಂಗ್ ಝೋನ್ ಇರುತ್ತೆ ಅಂತ ಹೇಳಿದ್ದೆ. ಅದಾದ ತಕ್ಷಣ ಮತ್ತೆ 350 ಲೆವೆಲ್ಲು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಓಕೆ. ಮಧ್ಯದಲ್ಲಿ ಓಪನ್ ಆದರೆ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ ಓಕೆ. ಮೇಲೆ ಹೋಗಿದ್ರೆ ಮೇಲೆ ಏನಾದರೂ ಓಪನ್ ಆದರೆ, ಕೆಳಗಡೆ ಓಪನ್ ಆದರೆ ಇದು ಬ್ರೇಕ್ ಮಾಡಿದ್ರೆ ನಾನು ಫರ್ದರ್ ಕೂತ್ಕೋತೀನಿ. ಮೇಲ್ಗಡೆ ಏನಾದರೂ ಬ್ರೇಕ್ ಆದರೆ ಕಾಲ್ ಕೂತ್ಕೋತೀನಿ, ಬಟ್ ಒಂದು ಲಾಟಲ್ಲಿ ಕೂತ್ಕೋತೀನಿ ಅಂತ ಹೇಳಿದ್ದೆ. ಹೌದಾ? ಅದಾದ ತಕ್ಷಣ 350 ಲೆವೆಲ್ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಬೇಕಾದ್ರೆ ನೀವು ಹಿಂದಿಂದು ಟೆಸ್ಟ್ ಮಾಡ್ಕೊಳ್ಳಿ. ನೀವು ನಿನ್ನೆ ಅನಾಲಿಸಿಸನ್ನು ಟೆಸ್ಟ್ ಮಾಡ್ಕೊಳ್ರಿ. ಪದೇ ಪದೇ ಅದನ್ನು ಹೇಳ್ಕೊಕೊಂಡ್ರೆ ಅದನ್ನೇ ರಿಪೀಟೆಡ್ ಆಗುತ್ತೆ. ಯಾಕಂತಂದರೆ ನಾನು ಹೇಳಿದ್ದೆಲ್ಲ ನಿಜ, ನಾನು ಹೇಳಿದ್ದೆಲ್ಲ ಸತ್ಯ, ನಾನು ಹೇಳಿದ್ದೆಲ್ಲ ಗೋಲ್ಡು, ನಾನು ಮುಟ್ಟಿದ್ದೆಲ್ಲ ಗೋಲ್ಡು, ಇಂಥ ಮಾತುಗಳು ಬಂದುಬಿಡುತ್ತೆ. ಅದಕ್ಕೆ ನನ್ನಷ್ಟಕ್ಕೆ ನಾನು ಹೇಳ್ಕೊಳಕ್ಕೆ ಇಷ್ಟ ಆಗಂಗಿಲ್ಲ. ನೀವು ಒಂದು ಸತಿ ನಿನ್ನೆದು ಎನಾಲಿಸಿಸ್ ನೋಡಿಕೊಂಡು ಇದು ಏನು ಹೇಳಿದ್ದೆ, ನಿಮ್ಮದು ಏನಾಗಿದೆ ಟ್ರೇಡು ನೀವು ನೋಡ್ಕೊಳ್ಳಿ ಓಕೆನಾ. ಸೊ ಟೆಲಿಗ್ರಾಮ್ ಚಾನಲೆಲ್ಲ ಹಾಕಿದ್ದಂತೂ ನಾನು ಅದೇ ಹೇಳಿದ್ನಲ್ಲ, 480 ಲೆವೆಲ್ ಮೇಲ್ಗಡೆ ಮಾತ್ರ ನಾನು ಕಾಲ್ ಇಷ್ಟ ತೊಗೋತೀನಿ. ಅಂದರೆ ಮೇಲ್ಗಡೆ ಹೋಗ್ತಾ ಇತ್ತಲ್ಲ, ನೀವೆಲ್ಲಾದರೂ ಕಾಲ್ಗಡೆ ಕೂತ್ಕೋತೀರೇನೋ ಅಂಥೇಳಿ ಅದಕ್ಕೆ ನಾನು ನಿಮಗೇನು ಮಾಡಿದೆ, 480 ಲೆವೆಲ್ಲು ಮೇಲ್ಗಡೆ ಹೋದರೆ ಅದು ಒಂದೇ ಲಾಟಲ್ಲಿ ಟ್ರೇಡ್ ಮಾಡಿ ಅಂತ ಹೇಳಿದ್ದೆ. ಹೌದಾ? ಪುಟ್ ಸೈಡ್ ಅಂತೂ ನಾನು ಏನೂ ಹೇಳಿಲ್ಲ ಓಕೆನಾ. ಬಟ್ ಪುಟ್ ಸೈಡ್ ಏನಾದರೂ ಮೆಸೇಜ್ ಹಾಕಿದ್ದೀನೋ, ಒಂದು ನಿಮಿಷ ನೋಡಿಬಿಡ್ತೀನಿ ಓಕೆ. ನೆನಪಿಲ್ಲ, ಪುಟ್ ಸೈಡ್ ಹಾಕಿರ್ಲಿಕ್ಕಿಲ್ಲ ಅನ್ಸುತ್ತೆ, ಯಾಕಂದ್ರೆ ತುಂಬ ವಾಲಿಟಿಲಿಟಿ ಇತ್ತು ಮಾರ್ಕೆಟು ಓಕೆ. ಅಷ್ಟೇ ಹಾಕಿದ್ದೀನಿ ಓಕೆ. 480 ಮೇಲ್ಗಡೆ ನಾನು ಅದು ಕಾಲ್ ಒಂದು ಲಾಟಲ್ಲಿ ತೊಗೋತೀನಿ, ಬಟ್ ನಾನು ಶೋರ್ ಇಲ್ಲ ಓಕೆ. ಬೇಕಾದರೆ ನೀವು ಬೇಕಾದರೆ ಟ್ರೇಡ್ ಮಾಡಿ ಅಂತ ಹೇಳಿದ್ದೆ. ಅದಾದ ತಕ್ಷಣ ನಿಮಗೆ ಗೊತ್ತಾಗಿದೆ ಮಾರ್ಕೆಟ್ ಏನಾಗಿದೆ ಅಂತ ಓಕೆ. ಅದಾದ ತಕ್ಷಣ ಮತ್ತೆ ಎನಾಲಿಸಿಸ್ ಏನು ಹೇಳಿದ್ದೆ ಅಂತಂತಂದರೆ ಓಕೆ, ಡೋಜಿ ಕ್ಯಾಂಡಲ್ ಇದನ್ನು ರೆಡ್ ಕ್ಯಾಂಡಲ್ ಫಿಲ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಮೇಲೆ ಓಪನ್ ಆಗಿದ್ದರೆ ಪಕ್ಕ 100% ರೆಡ್ಡೇ ಆಗ್ತಿರುತ್ತೆ ಇದು. ಹೌದಾ? ನಡು ಮಧ್ಯೆ ಆದರೆ ನಾನು ಅದೇ ಹೇಳಿದ್ನಲ್ಲ, ನಡು ಮಧ್ಯೆ ಆಗಿ ಮತ್ತೆ ಇಲ್ಲಿಂದ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ, ಕನ್ಫ್ಯೂಷನ್ ಮಾರ್ಕೆಟ್ ಇರುತ್ತೆ. ಅದರಲ್ಲಿ ಬೇರೆ ಎಕ್ಸ್ಪೈರಿ ಇದೆ ಅಂತ ಹೇಳಿದ್ದೆ ಓಕೆ. ನೋಡಿ, ಇಲ್ಲಿ ಹ್ಯಾಮರ್ ಕ್ಯಾಂಡಲ್ ಆಯಿತಾ. ಹ್ಯಾಮರ್ ಕ್ಯಾಂಡಲ್ ಆದ ತಕ್ಷಣ ಇಲ್ಲಿ ಏನಾದರೂ ಮೇಲ್ಗಡೆ ಆದರೂ ಓಪನ್ ಆಗಬೇಕು, ಇಲ್ಲ ಕೆಳಗಡೆ ಆದರೂ ಓಪನ್ ಆಗಬೇಕು. ಇಲ್ಲಿ ನೋಡಿ, ಹ್ಯಾಮರ್ ಕ್ಯಾಂಡಲ್ ಆಯಿತಾ, ಮೇಲ್ಗಡೆ ಓಪನ್ ಹೋಗ್ಬಿಡ್ತು. ಸೊ ಇದೇ ರೀತಿ ನೀವು ಬೇಕಾದ್ರೆ ಬ್ಯಾಕ್ ಟೆಸ್ಟ್ ಮಾಡ್ಕೊಂಡು ನೋಡಿ, ನಾನು ಬೇಡ ಅಂತ ಹೇಳಿ. ನೋಡಿ, ಹ್ಯಾಮರ್ ಕ್ಯಾಂಡಲ್ ಆಯಿತಾ, ಸಡನ್ನಾಗಿ ಗ್ಯಾಪ್ ಡೌನ್ ಓಪನ್ ಆಯಿತು. ಆ ರೀತಿ ಆಗಬೇಕು ಓಕೆನಾ. ಆ ರೀತಿ ಆದರೆ ಮಾರ್ಕೆಟಲ್ಲಿ ಒಂದು ಒಳ್ಳೆ ಮೂಮೆಂಟ್ ಏನಾದರೂ ಸಿಗುತ್ತೆ. ಮಧ್ಯದಲ್ಲಿ ಏನಾದರೂ ಹ್ಯಾಮರ್ ಮಧ್ಯದಲ್ಲಿ ಓಪನ್ ಆಯಿತು ಅಂತಂದರೆ ಒದಾಡಿಸ್ಬಿಡುತ್ತೆ ಮಾರ್ಕೆಟು. ಸೊ ಮತ್ತು ಎನಾಲೈಸಸ್ಸು ವೀಕ್ಲಿ ಕ್ಯಾಂಡಲ್ ಅಂತೂ ರೆಡ್ಡೇ ಇದೆ ಓಕೆನಾ. ಅದಾದ ತಕ್ಷಣ ವೀಕ್ಲಿ ಒಂದು ನಿಮಿಷ ಇರಿ, ಮತ್ತೇನು ಹೇಳಿದ್ದೆ ನಿಮಗೆ, ಎನಾಲೈಸಸ್ ಅಂತೂ ಏನು ಜಾಸ್ತಿ ಹೇಳ್ಕೊಳಂಗಿಲ್ಲ ಓಕೆ ಮಾರ್ಕೆಟಲ್ಲಿ. ಅದಕ್ಕೆ ಸ್ವಲ್ಪ ಕೈಯಲ್ಲಿ ಹಿಡ್ತಾ ಇರಿ ಅಂತ ಹೇಳಿದ್ದೆ ಓಕೆನಾ. ಇಲ್ಲೊಂದು 3 ಸಪೋರ್ಟ್ ಇದೆ ಓಕೆ. ಸೊ 3 ಸಪೋರ್ಟನ್ನು ಬ್ರೇಕ್ ಮಾಡುತ್ತೆ ಅಂತ ಹೇಳಲಿಕ್ಕಂತೂ ಸಾಧ್ಯ ಆಗಂಗಿಲ್ಲ. ಏನಿಲ್ಲ, ಏನಾದರೂ ಹತ್ತಿರ ಬಂದು ಮತ್ತೆ ರಿವರ್ಸ್ ಆಗುತ್ತೋ ಮಾರ್ಕೆಟ್ ಏನೂ ಗೊತ್ತಿಲ್ಲ. ಹೌದಾ? ಸೊ ಇದ್ರ ಮೇಲ್ಗಡೆ ನೋಡೋಣ, ಇನ್ ಬಿಟ್ವೀನ್ ಏನಿದೆ ಇಲ್ಲಿ 25 ಮತ್ತು 24 ಇದೆ ಓಕೆ. ಈ ಮಂತ್ ಕೂಡ ಎನಾಲಿಸಿಸ್ ನಾನು ಏನು ಮಾಡಿದ್ದೀನಿ, 24 ಮತ್ತು 23ನೇ ಮಾಡಿದ್ದೀನಿ ಓಕೆ. ಸೊ ನನಗೇನು ಜಾಸ್ತಿ ಮೂಮೆಂಟ್ ಕಾಣಿಸ್ತಾ ಇಲ್ಲ ಮಾರ್ಕೆಟಲ್ಲಿ. ಸೊ ಏನು ವಾಲಿಟಿಲಿಟಿ ಇರುತ್ತೋ ಇನ್ನೂ ಜೂನ್ ಜುಲೈವರೆಗೂ, ಏನು ಜೂನ್ ಮಂತೂ ಇಲ್ಲೇ ಕಳೆಯುತ್ತೋ ಯಾರಿಗೂ ಗೊತ್ತಿಲ್ಲ. ಬಟ್ ಇದು ಸಪೋರ್ಟನ್ನು ಬ್ರೇಕ್ ಮಾಡುತ್ತೆ ಅಂತಲೂ ಹೇಳಲಿಕ್ಕಾಗಂಗಿಲ್ಲ ಓಕೆ. ಇದನ್ನು ಬ್ರೇಕ್ ಮಾಡುತ್ತೆ ಅಂತಲೂ ಹೇಳಲಿಕ್ಕಾಗಂಗಿಲ್ಲ, ಯಾಕಂದರೆ ಮೇಲ್ಗಡೆ ಒಂದಿದೆ. ಸೊ ಇಲ್ಲೇನಿದೆ 26K ಇದೆ ಓಕೆ. ಇಲ್ಲೇನಿದೆ 25K ಇದೆ.
ಸೊ ಅದಾದ ತಕ್ಷಣ ಇಲ್ಲಿ 24K ಮತ್ತು ಇದು 22. ಇದು ಟೋಟಲಿ ನಮಗೆ ಕನ್ಫ್ಯೂಷನ್ ಮಾರ್ಕೆಟ್ ಇದೆ. ಓಕೆ, 24K ಮತ್ತು ಇದಾದ ತಕ್ಷಣ ಇಲ್ಲಿ 22K, ಮಧ್ಯದಲ್ಲಿ ಬಂದುಬಿಟ್ಟು 23K. ಇವು 3 ಸೈಕಾಲಜಿಕಲ್ ನಂಬರ್ ಹತ್ರನೇ ಓಡಾಡ್ತಾ ಇದೆ ಮಾರ್ಕೆಟ್. ಎಲ್ಲಿಂದ ಅಂತಂದರೆ ಜುಲೈಯಿಂದ. ಓಕೆ, ನೀವು ನೋಡ್ಬೋದು ಇಲ್ಲಿಂದ ಜುಲೈಯಿಂದ ಇದು ಏನೋ ಎಲೆಕ್ಷನ್ ಕ್ಯಾಂಡಲ್ ಏನೋ ಅನಿಸುತ್ತೆ. ಇದು ಏನೋ ನನಗೆ ಗೊತ್ತಿಲ್ಲ, ನೋಡ್ಕೊಂಬಿಡಿ ನೀವು. ಅನಿಸುತ್ತೆ ಇದು ಎಲೆಕ್ಷನ್ ಕ್ಯಾಂಡಲ್ಲೇ ಇರಬೇಕು ಅಂತ ನನಗೆ ಅನಿಸುತ್ತೆ. ಓಕೆ, June 3ಗೆ. ಸೊ ಅದಾದ ತಕ್ಷಣ ಮಾರ್ಕೆಟ್ ಇಲ್ಲೇನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರೋ 24ಅಲ್ಲಿ, ಓಕೆ 2024ಅಲ್ಲಿ ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರೋ ಅವ್ರಿಗೆ ಇಲ್ಲೇ ಇನ್ನೂ ಆಟ ಆಡಿಸ್ತಾ ಇದೆ ಮಾರ್ಕೆಟ್. ಸೊ ಇನ್ನೂ 25 ಕಳೀತು, 24 ಕಳೀತು, 25 ಕಳೀತು, 26 ಕಳೀತು. ಓಕೆನಾ? ಸೊ 27ವರೆಗೂ ಕಳೆಯುತ್ತೆ ಅಂತಲೂ ಏನು ಅಂಥದ್ದೇನಿಲ್ಲ, ಹೇಳೋಕ್ಕಾಗಲ್ಲ. ಮಾರ್ಕೆಟ್ ಇದೆ, ಮಾರ್ಕೆಟ್ ಮನಸ್ಸಿದೆ. ನಾನು ಹೇಳಿದ ಪ್ರಕಾರ ಆಗಂಗಿಲ್ಲ ಅಂತೇನು ಇಲ್ಲ. ನನ್ನ ಪ್ರಕಾರನೂ ಆಗ್ಬೋದು, ನಾನು ಹೇಳಿಲ್ಲ ಅಂತಂದ್ರೂ ಆಗ್ಬೋದು. ಓಕೆ, ಅದರ ಇಷ್ಟ ಮೇಲ್ಗಡೆನೂ ಹೋಗ್ಬೋದು. ಸೊ ಅದಕ್ಕೆ ಸಿಂಪಲ್ಲಾಗಿ ಏನು ಹೇಳ್ತಾ ಇದ್ದೀನಿ ಅಂತಂತಂದರೆ, ಇಲ್ಲೊಂದು ಲೈನ್ ಬರುತ್ತೆ, ಮಧ್ಯದಲ್ಲಿ ಇಲ್ಲೊಂದು ಲೈನ್ ಬರುತ್ತೆ. ಓಕೆನಾ? ಇದು 26K ಬರುತ್ತೆ. ಇವು ಮಧ್ಯೆ ಒಂದು ಗ್ಯಾಪ್ ಮಾಡ್ಕೊಂಬಿಡಿ, ಇದು 24K ಮಾಡ್ಕೊಂಬಿಡಿ. ಮತ್ತು ಇಲ್ಲಿ 23 ಗ್ಯಾಪ್ ಮಾಡಿಕೊಂಡು 22K ಮಾಡ್ಕೊಳೋಣ. ಓಕೆನಾ? ಇವು 3 ಸೈಕಾಲಜಿಕಲ್ ನಂಬರು ಬ್ರೇಕ್ ಆಗೋವರೆಗೂ ನಮಗೆ ಒಳ್ಳೆ ಮೂಮೆಂಟ್ ಸಿಗೋಂಗಿಲ್ಲ. ಓಕೆ, ಈಗ ಇನ್ನೊಂದು ಚೂರು ಇಲ್ಲಿವರೆಗೂ ಬಂತು, ಯಾಕಂದರೆ ಇಲ್ಲೊಂದು 3 ಸಪೋರ್ಟ್ ತೊಗೊಂಡಿದೆ. ಸೊ ಇಲ್ಲಿಂದ ಮತ್ತೆ ಫುಲ್ ಹತ್ತಿರನೂ ಬರುತ್ತೆ ಅಂತಲೂ ಹೇಳೋಕ್ಕಾಗಂಗಿಲ್ಲ. ಅಟ್ಲೀಸ್ಟ್ ಇಲ್ಲಿ ಎಷ್ಟಿದೆ, ಇಲ್ಲಿ 2050 ಇಟ್ಕೊಳ್ಳಿ ರೌಂಡ್ ಫಿಗರ್. ಓಕೆನಾ? 22,300ಇಂದನೂ ಅಟ್ಲೀಸ್ಟ್ ಇಲ್ಲಿಂದನೂ ವಾಪಸ್ ರಿವರ್ಸ್ ಏನಾದರೂ ಆಗ್ತಿರ್ಬೋದು, ಇಲ್ಲ ಅಂತಿಲ್ಲ. ಬಟ್ ನೋಡೋಣಂತೆ, ಅದು ಇಲ್ಲಿ ಬಂದಾಗ ಇನ್ನೂ ಎಷ್ಟು ಡಿಪ್ ಬರುತ್ತೋ ಗೊತ್ತಿಲ್ಲ, ಕರೆಕ್ಟಾಗಿ ಅನಲೈಸಿಸ್ ಮಾಡೋಕ್ಕಾಗಲ್ಲ. ಬಟ್ ಇವು 3 ಲೈನ್ ಮಾತ್ರ ನೀವು ಹಾಕ್ಕೊಂಡು ಇಟ್ಕೊಂಡಿರಿ. ಓಕೆನಾ? 26K, 24K ಹಾಕ್ಕೊಂಡು ಇಟ್ಕೊಂಡಿರಿ ಅಂತಂದರೆ ಡ್ಯೂರಿಂಗ್ ದ ಮಾರ್ಕೆಟ್ ಹೇಳ್ತಾ ಇದ್ದೀನಿ. ನಿಮಗೇನಾದರೂ ಕನ್ಫ್ಯೂಷನ್ ಇದ್ದರೆ ಈ ರೀತಿ ವೀಕ್ಲಿ ಇದು ಚಾರ್ಟಲ್ಲಿ ನೋಡಿಕೊಂಡು ಮಾಡಿಕೊಂಡು ಆರಾಮಾಗಿ ನೀವು ಟ್ರೇಡ್ ಮಾಡ್ಬೋದು, ಇಲ್ಲ ಅಂತಿಲ್ಲ. ಡೇ ಕ್ಯಾಂಡಲಲ್ಲಂತೂ ಏನು ಹೇಳ್ತಾ ಇದೆ ಮಾರ್ಕೆಟು ಅಂತಂತಂದರೆ, ಓಕೆ ಮೇಲ್ಗಡೆ ಹೋಯಿತು ಮತ್ತು ಕೆಳಗಡೆ ಬಂತು, ಇನ್ನೂ ಡೌನ್ ಟ್ರೆಂಡಲ್ಲೇ ಇದೆ. ಇಲ್ಲಿ ನೋಡಿ, ಡೌನ್ ಟ್ರೆಂಡಲ್ಲೇ ಇದೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಇದು ಜೂನ್ವರೆಗೂ ಎಲ್ಲಿ ಬರುತ್ತೆ, ಅದಕ್ಕೆ ಹೇಳಿದ್ನಲ್ಲ ನಾನು ನಿಮಗೆ 22,300ವರೆಗೂ ಬರುತ್ತೆ. ಎಷ್ಟು ಬರುತ್ತೋ ಗೊತ್ತಿಲ್ಲ ಡಿಪ್ಪು ಅಂತ. ಸೊ ಈ ಚಾನಲಲ್ಲಿ ಏನಾದರೂ ಇಲ್ಲಿ ಲೆವೆಲ್ವರೆಗೂ 22,800ವರೆಗೂ ಬರುತ್ತೆ. ಓಕೆ, 800ವರೆಗೂ ಬಂದು ಮತ್ತೆ ಮೇಲ್ಗಡೆ ಹೋಗುತ್ತೆ 23,200. ಓಕೆ, ಆಲ್ಮೋಸ್ಟ್ ಈಗ 400 ಇದೆ. ಸೊ ಅದೇ ರೀತಿ ಮೂಮೆಂಟ್ ಕೊಡ್ತಾ ಇರಬೇಕು. ಬಟ್ ಇದು ಎಲ್ಲಿ ಹೋಗುತ್ತೆ ಅಲ್ಲಿ ಮಟ್ಟ ನೋಡೋಣ ಅಂತ. ಇದೇನು ಇಲ್ಲಿಂದ ಟಚ್ ಆಗುತ್ತೋ ಅಥವಾ ಮತ್ತೆ ಇಲ್ಲಿ ಬರುತ್ತೋ ಗೊತ್ತಿಲ್ಲ. ಸೊ ಅದಕ್ಕೆ ಕ್ಲಿಯರಾಗಿ ಇಲ್ಲಿ ನೋಡಿ. ಓಕೆ, ಅದಾದ ತಕ್ಷಣ ಈ ಚಾನಲಲ್ಲಿ ಓಡಾಡ್ತಾ ಇದೆ ಮಾರ್ಕೆಟ್. ಈಗ ಸದ್ಯದಲ್ಲಿ ಏನಿದೆ ಅಂದರೆ ಮಧ್ಯದಲ್ಲಿದೆ. ನಾನು ನಿಮಗೆ ಚಾನಲ್ ಹಾಕು ತೋರಿಸ್ಬಿಡ್ತೀನಿ ಒಂಚೂರು. ಓಕೆ, ಜುಲೈವರೆಗೂ ಹಾಕೋಣ. ಅದಾದ ತಕ್ಷಣ ಇಲ್ಲಿ ಓಕೆ ಈ ರೀತಿ ಕ್ಯಾಂಡಲ್, ಇದನ್ನು ನೀವು ಚೆನ್ನಾಗಿ ಸ್ವಲ್ಪ ಡ್ರ್ಯಾಗ್ ಮಾಡಿಕೊಂಡು ಚೆನ್ನಾಗಿ ಶಿಫ್ಟ್ ಮಾಡಿದ್ರೆ ಇಲ್ಲಿ ನೋಡಿ, ಈ ರೀತಿ ಶಿಫ್ಟ್ ಮಾಡಿಕೊಂಡ್ರೂ ನಿಮಗೆ ಒಳ್ಳೆಯದೇ ಇರುತ್ತೆ. ಓಕೆನಾ? ಸೊ ಈಗ ಬಾಟಮಲ್ಲಿದೆ. ಸೊ ಬಾಟಮಲ್ಲಿದ್ದಾಗ ಇಲ್ಲಿ ಏನಾದರೂ ಹತ್ತಿರ ಬರುತ್ತೋ ಈ ಮಧ್ಯದಲ್ಲಿ, ಮತ್ತು ಇಲ್ಲಿ ಏನು ಬರುತ್ತೋ ಗೊತ್ತಿಲ್ಲ. ಬಟ್ ಇಲ್ಲಿ ಮೇಲುಗಡೆನೂ ಹೋಗೋ ಚಾನ್ಸಸ್ ಇದೆ. 1 2 3 ಇಲ್ಲಿನೂ ಮೇಲೆ ಓಪನ್ ಅಪ್ ಇದೆ. ಓಕೆನಾ? ಎಲ್ಲಿದೆ ಅಂತಂದರೆ 23,600. ಸೊ ಇವತ್ತು ನನಗೂ ಅನಿಸಿತ್ತು ಏನೋ ಸೆನ್ಸೆಕ್ಸ್ ಎಕ್ಸ್ಪೈರಿ ಇದೆ, ಓಕೆ ಹೋದರೂ ಹೋಗ್ತಿರ್ಬೋದು ಅಂತ. ಬಟ್ ಆದರೂ ನನಗೆ ಎಕ್ಸ್ಪೈರಿ ಇರೋದ್ರಿಂದ ಈ ಟಾರ್ಗೆಟನ್ನು ನಾನು ಕೊಟ್ಟಿಲ್ಲ. ಹೌದಾ? ಯಾಕಂತಂದರೆ ಇಲ್ಲಿ ಮಧ್ಯದಲ್ಲಿ ಇದೆ ಒಂದು ಏನು ಅಂತಂದರೆ ಇದು ಸೆಂಟ್ರಲ್ ಲೈನ್ ಇದೆ. ಸೊ ಈ ಮಧ್ಯ ಲೈನ್ ಬ್ರೇಕ್ ಆಗೋವರೆಗೂ ಮೇಲ್ಗಡೆ ಹೋಗೋ ಚಾನ್ಸಸ್ ಇರೋಲ್ಲ. ಅಕಸ್ಮಾತ್ ಇಲ್ಲಿ ಬಂತು ಅಂತಂದರೆ ಮತ್ತೆ ಕೆಳಗಡೆ ಬರೋ ಚಾನ್ಸಸ್ ಇದೆ. ಬಟ್ ಈ ಸತಿ ಏನಾದರೂ ಬ್ರೇಕ್ ಆದರೆ ಮತ್ತು 24K ಇದೆ. 24K ಮೇಲ್ಗಡೆ ನಾವು ಬುಲ್ಲಾಗಿ ಹೋಗ್ಬೋದು, ಬುಲ್ಲಿಶಾಗಿ. ಓಕೆನಾ? ಬುಲ್ಲಿಶ್ ಅಂತ ಹೋಗ್ಬೋದು. ನೋಡೋಣ ಅಂತ ಏನಾಗುತ್ತೆ ಅಂತೇಳಿ. ಬಟ್ ಇದ್ರ ಮೇಲೂ ನಾನು ಶೋರ್ ಇರೋಂಗಿಲ್ಲ. ನಾನು ಅದ್ರ ಮೇಲೂ ಮತ್ತು 24K ಮೇಲೂ ಮತ್ತು ಪ್ಲಸ್ 200 ಪಾಯಿಂಟ್ಸ್ ಅಷ್ಟೇ ನೋಡ್ತಾಯಿದ್ದೀನಿ. 230 200 ಪಾಯಿಂಟು ಅಷ್ಟೇ ನೋಡ್ಕೊಳೋಣ. ಅದೆಲ್ಲ ಲಾಂಗ್ ಟರ್ಮಿಂದ ಬೇಡ. ಜಸ್ಟ್ ಇದು ಹಾಕ್ಕೊಂಡು ಇಟ್ಕೊಂಡಿರಿ. ಓಕೆನಾ? ಅದಾದ ತಕ್ಷಣ ಇದು ಇದೆ. ಓಕೆ, ಲೈನು ಎಲ್ಲಿದೆ ಅಂತಂತಂದರೆ 23,200. ಓಕೆ, ಅದು ಆದ ತಕ್ಷಣ ಮತ್ತು ಇಲ್ಲಿ ಮಧ್ಯದಲ್ಲಿ 400. ಓಕೆ, ಸೊ 450 ಲೆವೆಲು ಮತ್ತು 350 ಲೆವೆಲು
ಮತ್ತು 250 ಲೆವೆಲು, ಮತ್ತು ಇವು 3 ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, 3 ಯಾವ್ಯಾವು ಅಂತಂತಂದರೆ ಅದೇ ಹೇಳಿದ್ನಲ್ಲ, 450 ಲೆವೆಲ್ ಒಂದು, 350 ಲೆವೆಲ್ ಒಂದು, ಇವು ಎರಡು ಅಂತೂ ನೋ ಟ್ರೇಡಿಂಗ್ ಝೋನ್. ಮತ್ತು ಓಕೆ, ನಾಳೆ ಒಂದು ದಿವಸ ಹೇಳಲಿಕ್ಕೂ ಆಗಂಗಿಲ್ಲ, ಅದನ್ನು ನೋ ಟ್ರೇಡಿಂಗ್ ಝೋನು ಆಗ್ಬೋದು. ಅದಾದ ತಕ್ಷಣ ಅದೊಂದು 251 ಲೆವೆಲ್ ಇದೆ. ಹೌದಾ, ನಿಮಗೆ 15 ಮಿನಿಟ್ಸಲ್ಲಿ ತೋರಿಸ್ಬಿಡ್ತೀನಿ. 15 ಮಿನಿಟ್ಸ್ 5 ಮಿನಿಟ್ಸಲ್ಲಿ. ಓಕೆ, ಸೊ ಮಾರ್ಕೆಟ್ ನೋಡಿ ಯಾವ ರೀತಿ ವರ್ಕ್ ಆಗ್ತಿದೆ ಚಾನಲಲ್ಲಿ ಅಂತ. ಓಕೆ, ನಿಮಗೆ ಗೊತ್ತಾಗ್ಬಿಡುತ್ತೆ. ನೀವು ಚಾನಲ್ ಹಾಕ್ಕೊಳ್ಳಿ, ನಿಮಗೂ ಗೊತ್ತಾಗುತ್ತೆ. ಇಲ್ಲಿ ನೋಡಿ ಸೆಂಟ್ರಲ್ಲಿ ಬಂತ, ಇಲ್ಲಿ ಬಂತು, ಮತ್ತು ಕೆಳಗಡೆ ಟಾಪಲ್ಲಿ ಬಂತು, ಇಲ್ಲಿ ಬ್ರೇಕ್ ಮಾಡ್ದಂಗೆ ಮಾಡಿತ್ತು, ಮತ್ತು ಮೇಲ್ಗಡೆ ಹೋಯಿತು. ಮೇಲ್ಗಡೆ ಹೋಗೋದಿತ್ತು ಅಂದ್ಕೊಳ್ಳಿ, ನಾನು ಹೇಳ್ತಾಯಿದ್ದೀನಿ ಮೇಲ್ಗಡೆ ಹೋಗೋದಿತ್ತು ಅಂತಂದರೆ, ಮೇಲ್ಗಡೆ ಹೋಗೋದು ಚಾನ್ಸಸ್ ಇತ್ತು ಅಂತಂದರೆ ಈ ರೀತಿ ಹೋಗುತ್ತೆ. ಮೇಲ್ಗಡೆ ಹೋಗ್ಬಿಟ್ಟು ತುಂಬ ಮೇಲೆ ಹೋಗ್ಬಿಟ್ಟು ಏನು ಮಾಡುತ್ತೆ, ಅದೇ 24,200 ಹೇಳಿದ್ನಲ್ಲ ನಾನು ನಿಮಗೆ, 24,200ಇಂದ ಮತ್ತೆ ರಿಜೆಕ್ಷನ್ ತೊಗೊಳುತ್ತೆ. ಓಕೆ, ತೊಗೊಂಡು ಬೈ ಚಾನ್ಸ್ ಇದ್ರೊಳಗೆ ಬರಲಾರ್ದಂಗೆ ಮೇಲೆ ಹೋಯ್ತು ಅಂದ್ಕೊಳ್ಳಿ, ಇದು ಪಕ್ಕ ಬುಲ್ಲಿಶ್ ಮೂಮೆಂಟ್ ಅಂತ ಹೇಳ್ಬೋದು ನಾವು. ಓಕೆ, ಅದಾದ ತಕ್ಷಣ ಅಕಸ್ಮಾತ್ ಇದು ಏನಾದರೂ ಫೇಲ್ವರ್ ಆಯಿತು ಅಂದ್ಕೊಳ್ಳಿ, ಮತ್ತೆ ಚಾನಲಲ್ಲಿ ಸಿಕ್ಕಾಕೊಂಡ್ರೆ ಮತ್ತು ಇದೇ ರೀತಿ ಓಡಾಡುತ್ತೆ. ಮತ್ತು ಇಲ್ಲಿ ಏನಾದರೂ ಚಾನಲಿಂದ ಹೊರಗೆ ಬಂದು ಮತ್ತೆ ಒಳಗಡೆ ಬಂದರೆ ಮತ್ತು ನೋ ಟ್ರೇಡಿಂಗ್ ಝೋನಲ್ಲೇ ಇರುತ್ತೆ. ಬಟ್ ನಿಮಗೆ ಸಿಕ್ಕಾಕೊಳ್ಳೋ ಸಲುವಾಗಿ ಬುಲ್ಲಿಶ್ ಮೂಮೆಂಟ್ ಇನ್ನೂ ಕೆಳಗಡೆ ದೊಡ್ಡದೇ ಆಳ ಇತ್ತು ಅಂದ್ಕೊಳ್ಳಿ. ಓಕೆನಾ, 18, ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ. ಇನ್ನೂ 20K ಹೋಗುತ್ತೆ, 18K ಹೋಗುತ್ತೆ, ಏನಾದರೂ ಹಿಂಗೆ ಅಂದ್ಕೊಂಡಿದ್ರೆ 21K ಹೋಗುತ್ತೆ ಅಂತಂದರೆ ಇದು ಫೇಲ್ವರ್ ಇದ್ದರೆ ಪಕ್ಕ ಇನ್ನೂ ಕೆಳಗಡೆ ಬಂದೇ ಬರುತ್ತೆ. ಬಟ್ ಈ ಸತಿ ಸಿಕ್ಕಾಕೊಳಂಗಿಲ್ಲ, ಮಾರ್ಕೆಟ್ ಕೆಳಗಡೆ ಬರುತ್ತೆ. ಅದೇ ಹೇಳ್ತಿದ್ದೀನಲ್ಲ, ಇಲ್ಲಿ ಏನಾದರೂ ಫೇಲ್ವರ್ ಆಯಿತು ಅಂತ ಫಸ್ಟ್ ಯಾವ ಕಡೆ ಬ್ರೇಕ್ ಆಗುತ್ತೆ ಅದನ್ನು ಇಂಪಾರ್ಟೆಂಟ್ ಆಗುತ್ತೆ. ಅಕಸ್ಮಾತ್ ಕೆಳಗಡೆ ಇಲ್ಲಿ ಬಂತು, ಇಲ್ಲಿ ಬ್ರೇಕ್ ಆಗಲಿಲ್ಲ ಅಂದ್ಕೊಳ್ಳಿ, ಇಲ್ಲಿ ಕೆಳಗಡೆ ಬಂತು, ಇಲ್ಲಿ ಕೆಳಗಡೆ ಸಿಕ್ಕಾಕ್ಸ್ಕೊಳ್ಳುತ್ತೆ ನಿಮಗೆ. ಓಕೆನಾ, 22,800 ಆಯ್ತಪ್ಪ, ಆಳ ಹೋಗುತ್ತೆ ಅಂತ. ಸೊ ಇದನ್ನು ಮತ್ತೆ ರಿವರ್ಸಲ್ಲಿ ಬಂದು ಚಾನಲಲ್ಲಿ ಬಂದಾಗ ಮತ್ತೆ ಇದು ಬುಲಿಶ್ ಆಗುತ್ತೆ. ಈ ರೀತಿ ಬುಲಿಶ್ ಆಗುತ್ತೆ ಮಾರ್ಕೆಟ್. ಸೊ ಸಡನ್ನಾಗಿ ಆಗಂಗಿಲ್ಲ ಯಾವಾಗಲೂ, ಅದು ಬಂದಾಗ ನೋಡ್ಕೊಳ್ಳೋಣಂತೆ ಏನಿದೆ ಅಂತ ಮಾರ್ಕೆಟು. ಸೊ 15 ಮಿನಿಟ್ಸಲ್ಲಿ 5 ಮಿನಿಟ್ಸಲ್ಲಿ ಓಕೆ, 5 ಮಿನಿಟ್ಸಲ್ಲಿ ರೈಟ್. ಓಕೆ, ಈ ಲೆವೆಲ್ ತುಂಬ ರೆಸಿಸ್ಟೆನ್ಸಿ. ಅದಾದ ತಕ್ಷಣ ಇಲ್ಲೊಂದಿದೆ. ಓಕೆ, ಇದೇನು 560 550 ಲೆವೆಲ್ ಅಂದ್ಕೊಳ್ಳಿ, 570 ಲೆವೆಲ್ ಅಂದ್ಕೊಳ್ಳಿ, ಇದೇನು ಅಂದ್ಕೊಳ್ಳಿ 470 ಲೆವೆಲ್ ಅಂದ್ಕೊಳ್ಳಿ. ಓಕೆ, 500 ಮೇಲ್ಗಡೆ ಹೋದ್ರೂ ನನಗಿಷ್ಟ ಇಲ್ಲ ಕಾಲ್, ರಿಯಲಿ ಹೇಳ್ಬೇಕಂದ್ರೆ ಕಾಲು ಇಷ್ಟ ಇಲ್ಲ. ಆಮೇಲೆ 320 ಮೊನ್ನೆಯಿಂದ ನಾನು ನಿಮ್ಗೆ ಹೇಳಬೇಕು ಅಂತಿದ್ದೀನಿ, 320 ಲೆವೆಲ್ ತುಂಬ ಇಂಪಾರ್ಟೆಂಟ್ ಆಗ್ತಾಯಿದೆ. ಹೌದಾ, ಎಕ್ಸ್ಪೈರಿಯಿಂದ ನೋಡ್ತಾ ಇದ್ದೀನಿ. ಇಲ್ಲಿ ನೋಡಿ 20ಇಂದ ಇಲ್ಲಿ ಇಲ್ಲಿದೆ. ಓಕೆ, ಮೊನ್ನೆ ಎಕ್ಸ್ಪೈರಿದಲ್ಲೂ ಹಾಕಿದ್ದೆ ನಾನು ನಿಮಗೆ 320 ಲೆವೆಲ್. ಅದಕ್ಕೆ ಈ ಲೆವೆಲು 470 ಲೆವೆಲು ಮತ್ತು ಇದು 320 ಲೆವೆಲು, ಇವೆರಡು ಏನಾಗಿರುತ್ತೆ, ನೋ ಟ್ರೇಡಿಂಗ್ ಝೋನ್ ಇರುತ್ತೆ. ಇದ್ರ ಮೇಲ್ಗಡೆ ಮತ್ತೊಂದು 100 ಪಾಯಿಂಟ್ ಹೋಗ್ತೀನಿ, ಇದ್ರ ಕೆಳಗಡೆ ಮತ್ತೊಂದು 100 ಪಾಯಿಂಟ್ ಹೋಗ್ತೀನಿ. ಯಾಕೆ ಅಂತಂತಂದರೆ ಇಲ್ಲಿ ಚಾನಲ್ ಇದೆ. ಹೌದಾ, ಇಲ್ಲಿ ಚಾನಲ್ ಇದೆ. ಈ ಚಾನಲ್ ಎಲ್ಲಿ ಬಂದುಬಿಟ್ಟು ಇಲ್ಲಿ 160 ಕ್ಲೋಸ್ ಆಗಿದೆ. ಹೌದಾ, ಆಲ್ಮೋಸ್ಟ್ ಇಲ್ಲಿದೆ. ಸೊ ಈ ಚಾನಲ್ ಕೂಡ ಇಲ್ಲೇ 160ಗೆ ಬರುತ್ತೆ. ಸೊ ಇಲ್ಲಿ ಮೇಲ್ಗಡೆ ಹೋಗಬೇಕು ಅಂತಂತಂದರೆ ಎಷ್ಟಿದೆ, ಇಲ್ಲಿ 560 ಲೆವೆಲ್ ಇದೆ. ಅದಕ್ಕೆ ಹೇಳ್ತಿದ್ದೀನಿ 470 ಮತ್ತು 560 ಬರೀ 100 ಪಾಯಿಂಟು. ಇಲ್ಲಿ 320, ಬಟ್ ಕೆಳಗಡೆ ದೊಡ್ಡದಿದೆ ಟಾರ್ಗೆಟ್, ಇಲ್ಲ ಅಂತಿಲ್ಲ. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ನಿಮ್ಗೆ 250 ಅಂತ ಹೇಳ್ತಾಯಿದ್ದೀನಿ ಅಷ್ಟೇ, 100 ಪಾಯಿಂಟ್. ಸೊ ಅದಕ್ಕೆ ನನಗೆ ಜಾಸ್ತಿ ಮೂಡಿಲ್ಲ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋಕ್ಕೆ. ಸೊ ಅದು ನಿಮ್ಮ ಇಷ್ಟ, ನೀವು ಹೆಂಗೆ ಟ್ರೈ ಮಾಡ್ತೀರೋ ಅದು ನಿಮಗೆ ಇಷ್ಟ. ಯಾಕಂದ್ರೆ ನಾನು ಇಷ್ಟೆಲ್ಲ ಎನಾಲೈಸಿಸ್ ಹೇಳಿಬಿಟ್ರೆ ನಿಮ್ಗೆ ತಲೆಯಲ್ಲಿ ಉಳ್ಕೊಳಂಗಿಲ್ಲ. ಅದಕ್ಕೆ ಸಿಂಪಲಾಗಿ ಹೇಳ್ತಾಯಿದ್ದೀನಿ, ಈ ಲೆವೆಲು 320 ಲೆವೆಲು, ಆಮೇಲೆ ಅದಾದ ತಕ್ಷಣ 250 ಲೆವೆಲ್. ಇದೇನು 250 ಲೆವೆಲ್ ಏನು ಇಂಪಾರ್ಟೆಂಟ್ ಆಗೋಲ್ಲ, ಇವೆರಡು ಬೇಕಾದರೆ ಹಾಕೊಂಡು ಇಟ್ಕೊಂಡಿರಿ. ಓಕೆ, 470 ಮತ್ತು 320 ಇದು ನೋ ಟ್ರೇಡಿಂಗ್ ಝೋನ್. ಇಷ್ಟೇ ಸಿಂಪಲ್. ಇದ್ರ ಮೇಲ್ಗಡೆ ನೀವು ಎಷ್ಟಾದರೂ ಪಾಯಿಂಟ್ ತೊಗೊಳ್ಳಿ, ಎಷ್ಟಾದರೂ ಅಂತಂದರೆ ಮಿನಿಮಮ್ ಅದೇ ಹೇಳ್ತಿದ್ದೀನಲ್ಲ, ಮಿನಿಮಮ್ ಮ್ಯಾಕ್ಸಿಮಮ್ 100 ಇಲ್ಲ 120 ಅಷ್ಟೇ. ಓಕೆ, ಇಲ್ಲಿನೂ ಅಷ್ಟೇ, ಕೆಳಗಡೆನೂ ಅಷ್ಟೇ, ಇಲ್ಲಿನೂ 100 120. ಇದನ್ನು ನನಗೆ ಬೇಜಾರಿದೆ ಕೊಡೋಕ್ಕೆ, ಬಟ್ ಅದು ನೀವು ಹೆಂಗೆ ಟ್ರೈ ಮಾಡ್ಕೊತೀರೋ ಮಾಡ್ಕೊಳ್ಳಿ. ಓಕೆ, ಇಲ್ಲ ಅಂತಂದರೆ ಕ್ಯಾಪಿಟಲ್ನ ಸೇವ್ ಆಗಿ ಇಟ್ಕೊಳ್ಳಿ. ಮತ್ತು ಒಳ್ಳೆಯ ದಿನ ಬಂದೇ ಬರುತ್ತೆ, ಅವಾಗ ಬಂದಾಗ ನಾನು ಉಳಿಸ್ಕೊಂಡಿಲ್ಲಲ್ಲ ಅಂತ ನಿಮಗೆ ಬೇಜಾರಾಗ್ಬಿಡುತ್ತೆ. ಓಕೆ, ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.